ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿವ? ನನ್ನ ಹೆಸರು ಚಂದ್ರಿಕಾ ಚಂದ್ರಕಾಂತ್. ಚಂದ್ರಿಕಾ ಚಂದ್ರಕಾಂತ್. ಹೌದು. ನಿಮಗೆ ನಾನು ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಯನ್ನು ಕೇಳ್ತೀನಿ. ವೈಕುಂಠ ದ್ವಾರದಲ್ಲಿ ವಾಯುದೇವ ಮತ್ತು ಶೇಷನ ವಾಗ್ವಾದದ ಸಂದರ್ಭದಲ್ಲಿ ವಾಯುದೇವನು ರಾಜಸೇವಕ ಸಂದರ್ಭವನ್ನು ಹೇಗೆ ಶೇಷನಿಗೆ ತಿಳಿಸಿರುವರು? ಇನ್ನೊಂದ್ಸರಿ ಕೇಳ್ತೀನಿ. ವೈಕುಂಠ ದ್ವಾರದಲ್ಲಿ ವಾಯುದೇವ ಮತ್ತು ಶೇಷನ ವಾಗ್ವಾದದ ಸಂದರ್ಭದಲ್ಲಿ ವಾಯುದೇವನು ರಾಜಸೇವಕ ಸಂದರ್ಭವನ್ನು ಹೇಗೆ ಶೇಷನಿಗೆ ತಿಳಿಸಿದನು? ರಾಜನ ಸೇವಕನೊಬ್ಬ ರಾಜನ ಹಾಸಿಗೆಯಲ್ಲೇ ಕುಳಿತು ರಾಜನನ್ನು ಸೇವಿಸುತ್ತಿದ್ದನು. ಅವನು ಇದರಿಂದ ಸೇವಕ ರಾಜನ ಸ್ವಂತ ಮಗನ ಸಮನಾಗುವನೇ ಎಂದು ವಾಯುದೇವರು ಶೇಷದೇವರಿಗೆ ತಿಳಿಸಿದರು. ಸರಿಯಾದ ಉತ್ತರ. ನೋಡ್ರಿ, ರಾಜನ ಸೇವಕ ಅಂತ ಆದರೆ ಅವನ ಹಾಸಿಗೆ ಮೇಲೆ ಕೂತ್ಕೊಂಡು ಸೇವೆ ಮಾಡ್ತಾ ಇರ್ತಾನೆ, ಕಾಲು ಒತ್ತೋದು ಮಾಡ್ತಾ ಇರ್ತಾನೆ. ಹಾಗೆ ಅಂತ ಮಗನಿಗಿಂತ ಇದು ಆಗಕ್ಕೆ ಸಾಧ್ಯನಾ? ಇಲ್ಲ. ಮಗನೇ ಸೇವಕನೇ ಅನ್ನೋದನ್ನು ಅಂದರೆ ವಾಯುದೇವರು ಶೇಷದೇವರಿಗೆ ಇದು ಬರುತ್ತಲ್ಲ, ಅಂದರೆ ವಾಯುದೇವರಲ್ಲ ಶೇಷದೇವರು ಬಂದು ಇದು ಮಾಡ್ತಾ ಇರ್ತಾರೆ, ಕಂಪ್ಲೇಂಟು. ಆವಾಗ ಏನು ಹೇಳ್ತಾರೆ, ಈ ರೀತಿ ಏನಂತಂದರೆ ಈ ರಾಜ ಇವರಿಗೆ ತಿಳಿಸ್ತಾರೆ ಆ ರೀತಿ ಅಲ್ವಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಉತ್ತರ ದೇಶದಲ್ಲಿಯ ರಾಜರುಗಳು ಎಲ್ಲಿಗೆ ಹೋಗುತ್ತಿರುವಾಗ ಮಾಧವ ಬ್ರಾಹ್ಮಣನು ಅವರನ್ನು ಕಂಡನು. ಉತ್ತರ ದೇಶದಲ್ಲಿ ರಾಜರುಗಳು ಎಲ್ಲಿಗೆ ಹೋಗುತ್ತಿರುವಾಗ ಮಾಧವ ಬ್ರಾಹ್ಮಣನು ಅವರನ್ನು ಕಂಡನು. ವರಾಹಸ್ವಾಮಿ ಮತ್ತು ಶ್ರೀನಿವಾಸ ದೇವರ ದರ್ಶನಕ್ಕೆ ಶೇಷಾದ್ರಿಗೆ ಹೋಗುತ್ತಿರುವಾಗ ಮಾಧವ ಬ್ರಾಹ್ಮಣನು ಅವರನ್ನು ಕಂಡನು. ವರಾಹಸ್ವಾಮಿಯ ಮತ್ತು ಶ್ರೀನಿವಾಸನ ದರ್ಶನಕ್ಕೆ ಶೇಷಾದ್ರಿಗೆ ಹೋಗುತ್ತಿರುವಾಗ ಮಾಧವ ಬ್ರಾಹ್ಮಣನು ಅವರನ್ನು ಕಾಣಿಸ್ತಾನೆ. ರಾಜರುಗಳು ಹೋಗ್ತಾ ಇರ್ತಾರೆ, ಅವರನ್ನು ಮಾಧವ ಬ್ರಾಹ್ಮಣ ಮೀಟ್ ಮಾಡ್ತಾನೆ. ಸರಿಯಾದ ಉತ್ತರ. ಮಾಧವ ಬ್ರಾಹ್ಮಣ ಪಾಪದಲ್ಲಿ ಬಂದನು ನಿನ್ನಯ ಅಡಿಯಲ್ಲಿ, ನಿನ್ನ ಅನುಗ್ರಹ ಶಕ್ತಿಯಲ್ಲಿ ಶುಭ್ರನಾದನು ಧರೆಯಲ್ಲಿ, ಜನುಮದ ಪಾಪ ಹಾರಿ ಹೋಯ್ದಾಗ ಹನುಮನುದಿಸಿದಂಥ ಪುಣ್ಯದ ಅಂಜನಗಿರಿಯ ಕತೆ ಕೇಳು. ಇಲ್ಲಿ ಮಾಧವ ಬ್ರಾಹ್ಮಣ ಅತ್ಯಂತ ಪಾಪ ಕಾರ್ಯಗಳನ್ನು ಮಾಡಿ ಅವನ ಏನು ಮುಂದೆ ದಾರಿ ಕಾಣದೆ ಹೋಗ್ತಾ ಇರಬೇಕಾದ್ರೆ ಅವಾಗ ಏನಾಗುತ್ತೆ, ಇವರೆಲ್ಲ ಇದಕ್ಕೆ ಹೊರಟಿರೋದು ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ. ಭೃಗುಮುನಿಯಿಂದ ಏಟು ತಿಂದ ಶ್ರೀಹರಿಯು ಮುಂದೆ ಏನು ಮಾಡಿದನು? ಭೃಗುಮುನಿಯಿಂದ ಏಟು ತಿಂದ ಶ್ರೀಹರಿಯು ಮುಂದೆ ಏನು ಮಾಡಿದನು? ಶ್ರೀಹರಿಯು ತಟ್ಟನೆ ಎದ್ದು ಋಷಿಗಳಿಗೆ ವಂದಿಸಿದನು ಮತ್ತು ಭೃಗುಮುನಿಯನ್ನು ಆಲಂಗಿಸಿಕೊಂಡನು. ಶ್ರೀಹರಿಯು ತನ್ನ ಪರ್ಯಂಕದಿಂದ ತಟ್ಟನೆ ಎದ್ದು ವಿನಯದಿಂದ ವಂದಿಸಿದನು ಮತ್ತು ಭೃಗುಮುನಿಯನ್ನು ಆಲಂಗಿಸಿಕೊಂಡನು. ಮೇಯ್ನು ಬಿಟ್ರಲ್ಲ, ಪಾದ ತೊಳಿತಾನೆ. ಬ್ರಾಹ್ಮಣರ ಪಾದ ತೊಳಿಬೇಕಲ್ಲ, ಅದಕ್ಕೆ ಏನು ಮಾಡ್ತಾನೆ, ಮೊದಲು ವಂದಿಸಿ ಭೃಗುಮುನಿಗೆ ಪಾದಗಳನ್ನು ತೊಳೆದು ನಂತರ ಆಲಂಗಿಸಿಕೊತಾನೆ. ಸರಿಯಾದ ಉತ್ತರ. ಯಾಕೆಂದರೆ ಅಲ್ಲಿ ಪಾದ ತೊಳೆಯೋದು ಭಾಳ ಇಂಪಾರ್ಟೆಂಟು. ಅದೇ ಕಥೆ ಮುಂದೆ ಆಮೇಲೆ ಅವರು ಇಲ್ಲಿ ವಿಜಯದಾಸರಾಗಿ ಭೃಗುಮುನಿಗಳು ಅವತಾರ ಮಾಡ್ತಾರೆ. ಇನ್ನು ಕೊನೆ ಪ್ರಶ್ನೆ ತಮಗೆ. ಲೋಕಾಪವಾದವನ್ನು ಕಳೆಯಲು ಶ್ರೀರಾಮನು ಸೀತೆಗೆ ಯಾವ ಪರೀಕ್ಷೆಯನ್ನು ಒಳಪಡಿಸಿದನು? ಲೋಕದ ಅಪವಾದವನ್ನು ಕಳೆಯಲು ಶ್ರೀರಾಮನು ಸೀತೆಗೆ ಯಾವ ಪರೀಕ್ಷೆಯನ್ನು ಒಳಪಡಿಸಿದನು? ಲೋಕಾಪವಾದವನ್ನು ಕಳೆಯಲು ಶ್ರೀರಾಮನು ಸೀತೆಗೆ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದನು. ಯಾವ ಪರೀಕ್ಷೆ? ಅಗ್ನಿ ಪರೀಕ್ಷೆಗೆ ಒಳಪಡಿಸಿ. ಸರಿಯಾದ ಉತ್ತರ. ತಾವು ಈ ಒಂದು ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರವನ್ನು ಹೇಳಿದ್ದೀರಾ. ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳು. ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.